ಪರೀಕ್ಷೆಯ ಭಯ, ಇಲ್ಲಿ ಬಹಳ ಮುಖ್ಯವಾದಂಥ ಪದ ಏನಂದ್ರೆ ಭಯ. ಭಯ ಯಾಕಾಗುತ್ತೆ, ಈ ವಿಷಯವನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಪರೀಕ್ಷೆಗೆ ಆಗ್ಬೋದು. ಭಯ ಅನ್ನೋದು ಕಾಮನ್, ನಮಗೆಲ್ಲ ಒಂಥ ಸ್ವಾಭಾವಿಕವಾದ ಒಂದೊಂದು ಗುಣ ನಮ್ಮಲ್ಲಿ ಮುಖ್ಯವಾದವಾಗಿ. ಮೊದಲನೇದಾಗಿ ಭಯ ಯಾಕಾಗುತ್ತೆ ನಮಗೆ ಮುಖ್ಯವಾಗಿ ಅಂದ್ರೆ ನಮಗೆ ಅಭ್ಯಾಸ ಇಲ್ಲದೆ ಇದ್ದಾಗ. ಈ ಅಭ್ಯಾಸ ಅಂದ್ರೆ ಏನು, ಪದೇ ಪದೇ ಮಾಡಿದ್ದನ್ನೇ ಮಾಡೋದನ್ನೇ ಅಭ್ಯಾಸ ಅಂತ ಹೇಳ್ತಾರೆ. ಎಷ್ಟು ಜನಕ್ಕೆ ನಮ್ಮ ಕೈಯಿಲ್ಲದ ಬಿಲ್ಗಾರ್ತಿ ಅಂತಾನೆ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಹೆಣ್ಣು ಮಗುವಿನ ವಿಷಯ ಗೊತ್ತಿದೆ? ಕೈಯೇ ಇಲ್ಲ ಆ ಹೆಣ್ಣು ಮಗಳಿಗೆ, ಆದ್ರೆ ಅವಳು ಪ್ರಪಂಚದಲ್ಲಿ ಇವತ್ತು ವಿಶ್ವ ಚಾಂಪಿಯನ್. ಅವಳು ಓಕೆ, ಶಿ ಈಸ್ ವಿಶ್ವ ಚಾಂಪಿಯನ್, ವರ್ಲ್ಡ್ ಚಾಂಪಿಯನ್, ಆರ್ಮ್ಲೆಸ್ ಆರ್ಚರ್ ಅಂತಾನೆ ಕರೀತಾರೆ ಅವಳ. ಅವಳು ಕಾಶಿ ಇದರಲ್ಲಿ ನಮ್ಮ ಕಾಶ್ಮೀರದಲ್ಲಿ ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿದಂತ ಹುಡುಗಿ. ವಯಸ್ಸಿಂದನೇ ಅವಳಿಗೆ ಎರಡೂ ಕೈಗಳಿರಲಿಲ್ಲ. ಸೊ ಅವಳೇನ್ ಮಾಡ್ತಾಳೆ, ನನ್ನ ಕೈಲಿ ಏನು ಆಗೋದಿಲ್ಲ ಅನ್ಕೊಂಡು ಮನಸ್ಸಿನಲ್ಲಿ ಅನ್ಕೊಂಡಾಗ ಅವಳ ಅಮ್ಮ ಆಮೇಲೆ ಅವಳ ತಂಗಿ ಅವಳಿಗೆ ಪ್ರೇರಣೆ ಕೊಡ್ತಾರೆ, ನಿನ್ ಕೈಲಿ ಎಲ್ಲ ಸಾಧ್ಯ. ಆಮೇಲೆ ಅವಳು ಬೆಳೀತಾ ಬೆಳೀತಾ ಅವಳ ಕೈನ ಒಂದು ಆರೈಕೆಗೋಸ್ಕರ ಬೆಂಗಳೂರಿಗೆ ಬರ್ತಾಳೆ. ಇಲ್ಲಿ ಹಾಸ್ಪಿಟಲ್ನಲ್ಲಿ ಅದನ್ನ ಟ್ರೀಟ್ಮೆಂಟ್ಗೋಸ್ಕರ ಬಂದಾಗ ಇಲ್ಲಿ ಅವಳ ಫ್ರೆಂಡ್ ಒಬ್ಳು, ಸ್ನೇಹಿತೆ ಒಬ್ಳು, ನೀನು ಯಾಕೆ ಪ್ಯಾರಾಲಿಂಪಿಕ್ಸ್ ಅಸೋಸಿಯೇಷನ್ಸ್ಗೆ ಹೋಗ್ಬಾರ್ದು, ನಿನ್ಗೊಂದು ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಯಾಕಂದ್ರೆ ನೀನು ಹ್ಯಾಂಡಿಕ್ಯಾಪ್ಡ್. ಈಗ ನಾವು ಹ್ಯಾಂಡಿಕ್ಯಾಪ್ ಅಂತ ಕರೆಯೋಂಗಿಲ್ಲ, ವಿ ಹ್ಯಾವ್ ಟು ಕಾಲ್ ದೆಮ್ ಸ್ಪೆಷಲಿ ಏಬಲ್ಡ್, ವಿಶೇಷ ಚೇತನರು ಅಂತ ಕರಿಬೇಕು ಅವ್ರನ್ನ. ಅವ್ರನ್ನ ಆ ಕ್ಯಾಟಗರಿ, ಆ ಇದರಲ್ಲಿ ನಿನಗೊಂದು ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಅವಾಗ ನಿನಗೆ ಒಳ್ಳೇದಾಗತ್ತೆ ಅಂತ ಅವಳ ಫ್ರೆಂಡ್ ಒಬ್ಳು ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಪ್ಯಾರಾಲಿಂಪಿಕ್ಸ್ ಅಂದ್ರೆ ವಿಶೇಷ ಚೇತನರಿಗೋಸ್ಕರ ನಡೀತಕ್ಕಂಥ ಒಲಿಂಪಿಕ್ಸ್, ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ. ಬಾ ನಿನಗೆ ಇಲ್ಲಿಗೆ ಪರಿಚಯ ಮಾಡ್ತೀನಿ ಅಂತ. ನೋಡಿ, ಅವಳು ಚಿಕ್ಕ ವಯಸ್ಸಲ್ಲಿ ಕಾಶ್ಮೀರದಲ್ಲಿ ಸಣ್ಣ ಹಳ್ಳಿ, ಬಡತನ, ಓಕೆ, ಅವ್ರ ಅಪ್ಪ ರೈತ, ಓಕೆ, ದಿನಪೂರ್ತಿ ಕೆಲಸ ಮಾಡಿ ಬರ್ತಾನೆ, ಅಮ್ಮ ಬರೀ ಕುರಿ ಮೇಯಿಸ್ತಕ್ಕಂಥ ಕೆಲಸ, ತಂಗಿ ಆಕೆ, ಓಕೆ, ಅವಳು ಅಕ್ಕನನ್ನ ನೋಡ್ಕೊಂತಾಳೆ. ಚಿಕ್ಕ ವಯಸ್ಸಿಂದಲೇ ಅವಳಿಗೆ ಕೈ ಇಲ್ಲ, ಬರೆಯೋದು ಕೂಡ ಕಷ್ಟ ಅವಳಿಗೆ. ಚಿಕ್ಕ ವಯಸ್ಸಲ್ಲಿ ನಾನು ಏನು ಮಾಡೋಕ್ಕಾಗಲ್ಲ ಅಂದಾಗ ಶಾಲೆಯಲ್ಲಿ ಅವ್ರ ಮೇಷ್ಟ್ರು, ಅವ್ರ ಶಿಕ್ಷಕರು ಎಲ್ಲ ಅವಳಿಗೆ ಉತ್ತೇಜನ ಕೊಡ್ತಾರೆ, ಕಾಲಲ್ಲೇ ಬರೆಯೋದಿಕ್ಕೆ ಶುರು ಮಾಡ್ತಾಳೆ. ಸೊ ಅವಳು ಬೆಂಗಳೂರಿಗೆ ಬಂದಾಗ ಅವಳು ಪ್ಯಾರಾಲಿಂಪಿಕ್ಸ್ ಅಸೋಸಿಯೇಷನ್ ಹೋಗ್ತಾಳೆ. ಅಲ್ಲಿ ನೀನೇನು ಆಟ ಆಡಕ್ಬೇಕು, ಯಾಕಂದ್ರೆ ಟ್ರೈನಿಂಗ್ ತರಬೇತಿ ತಗೋಬೇಕಲ್ವಾ. ಪ್ಯಾರಾಲಿಂಪಿಕ್ಸ್ ಅಸೋಸಿಯೇಷನ್ ಅಲ್ಲಿ ಏನ್ ಬರೀ ನೀನು ತರಬೇತಿ ತಗೊಂತೀಯ ಅಂತ ಕೇಳಿದಾಗ ಅವಳು ನಾನು ಬಿಲ್ಗಾರ್ತಿ ಆಗ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಅವಳಿಗೊಂದು ಯೋಚನೆ ಬರುತ್ತೆ, ನನಗೆ ಕೈಯೇ ಇಲ್ಲ, ನಾನು ಬಿಲ್ಲು ಬಿಡೋದು, ಬಾಣ ಬಿಡೋದು ಹೇಗೆ, ಇದನ್ನೆಲ್ಲ ಯೋಚನೆ ಮಾಡ್ತಿದ್ದಾಗ ಅಲ್ಲಿ ಅವಳ ತರಬೇತುದಾರ ಅವಳಿಗೆ ಎನ್ಕರೇಜ್ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ, ಯೋಚನೆ ಮಾಡಬೇಡ ನೀನು. ಸೊ ಅಲ್ಲಿಂದ ಅವಳ ಕಷ್ಟ ಪ್ರಾರಂಭ ಆಗುತ್ತೆ. ಆಕ್ಚುಲಿ ಅಲ್ಲಿಂದ ಕಷ್ಟ ಮುಗಿಲಿಲ್ಲ ಅವಳಿಗೆ, ಆ ಕಷ್ಟ ಪ್ರಾರಂಭ ಆಗದೆ ಅಲ್ಲಿಂದ. ಯಾಕೆಂದ್ರೆ ಕೈ ಇಲ್ಲ, ಅಲ್ಲಿಂದ ಎಷ್ಟೊಂದು ಜನ ಅವಳ ಜೊತೆಗಿದ್ದೋಳೆ, ನಿನ್ ಕೈಲಿ ಏನ್ ಮಾಡಕ್ಕಾಗತ್ತೆ, ಅಲ್ಲಿಂದ ಅವಳ ಕಷ್ಟ ಪ್ರಾರಂಭ ಆಗತ್ತೆ. ಎಷ್ಟೋ ದಿನಗಳು ಅವಳು ಆತ್ಮವಿಶ್ವಾಸನೇ ಇರೋದಿಲ್ಲ, ನಾನು ಬಾಣ ಹೊಡಿಬಲ್ಲೆ ಅಂತ. ಅವನ ತರಬೇತಿದಾರ ಅವಳಿಗೆ ಪ್ರತಿ ದಿವಸ ಬಹಳಷ್ಟು ಗಂಟೆಗಳ ನಿರಂತರ ಅಭ್ಯಾಸವನ್ನ ಮಾಡಿಸ್ತಾರೆ. ಅಭ್ಯಾಸದ ನಂತರ ಅವಳು 10ಕ್ಕೆ ಬುಲ್ಸೈ ಅಂತ ಇಂಗ್ಲಿಷಲ್ಲಿ ಕರೀತಾರೆ, ಅದನ್ನ ಹೊಡೆಯೋದನ್ನ ಅವಳು ನಿರಂತರ ಅಭ್ಯಾಸದ ನಂತರ ಅಚೀವ್ ಮಾಡ್ತಾಳೆ. ಅವಳ ಜೊತೆ ಪಂದ್ಯದಲ್ಲಿ ಅವಳೊಂದಿಗೆ ಪಂದ್ಯವನ್ನ ಆಡಿದಂತ ಇನ್ನೊಬ್ಳು ಹೆಣ್ಣು ಮಗಳಿಗೆ ಎರಡೂ ಕೈ ಇರುತ್ತೆ, ಅವಳಿಗೆ ಕಾಲಿರೋದಿಲ್ಲ. ಈ ಶೀತಲ್ ದೇವಿಗೆ ಕೈ ಇರಲ್ಲ. ಓಕೆ, ಇವಳ ಎದುರಿಗೆ ಆಡ್ತಕ್ಕಂಥ ಇನ್ನೊಬ್ರು ಟರ್ಕಿ ದೇಶದವರು, ಅವ್ರಿಗೆ ಎರಡೂ ಕೈ ಸರಿ ಇದೆ, ಬಾಣ ಬಿಡೋದಕ್ಕೆ ಏನು ಕಷ್ಟ ಇಲ್ಲ ಅವಳಿಗೆ. ಇವರ ಮೇಲೆ ಕೈಯಿಲ್ಲದ ಶೀತಲ್ ದೇವಿ ಆಡಿ ಅವಳಿಗಿಂತ ಹೆಚ್ಚು ಪಾಯಿಂಟ್ಸ್ ನ ತಗೊಂಡು ಅವಳು ವಿಶ್ವ ಚಾಂಪಿಯನ್ ಆಗ್ತಾಳೆ. ಓಕೆ, ಸೊ ಅದನ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಇವತ್ತು ನೀವು ಪ್ರಪಂಚದಲ್ಲಿ ಇವಳೆಲ್ಲಾದ್ರೂ ಆಡಕ್ ಹೋದ್ರೆ, ಬಾಣ ಬಿಡೋದಿಕ್ಕೆ ಅಂತ ಹೋದ್ರೆ, ಇವಳನ್ನ ಶೀತಲ್ ದೇವಿ ನೋಡೋದಿಕ್ಕೆ ಅಂತಾನೆ ಜನ ಬರ್ತಾರೆ. ಯಾಕೆಂದ್ರೆ ಅವಳು 15 ಬಾರಿ ಬಾಣ ಹೊಡೆದ್ರೆ 15 ಬಾರಿ 10ಕ್ಕೆ 10 ಬರೋ ಹಾಗೆ ಬಾಣ ಹೊಡಿಬಲ್ಲಳು. ಹೇಗೆ ಸಾಧ್ಯ ಆಯಿತು? ನಿರಂತರವಾದ ಅಭ್ಯಾಸ. ಅವತ್ತು ಅವರು ಒಲಿಂಪಿಕ್ಸ್ ಅಸೋಸಿಯೇಷನ್ ಅವ್ರು ಹೇಳ್ತಾರೆ, ಇವತ್ತು ಇವಳು ಕೈ ಇದ್ದು ಬಾಣ ಬಿಡ್ತಕ್ಕಂಥವ್ರ ಜೊತೆ ಆಡಿದ್ರು ಕೂಡ ಶೀತಲ್ ದೇವಿ, ಕೈ ಇಲ್ಲದಕ್ಕಂತಹ ಶೀತಲ್ ದೇವಿನೇ ಗೆಲ್ತಾಳೆ ಅನ್ನೋ ಅಷ್ಟು ಇವತ್ತು ಅವಳು ಅಭ್ಯಾಸ ಮಾಡಿಬಿಟ್ಟಿದ್ದಾಳೆ. ಎಲ್ಲಿಂದ ಪ್ರಾರಂಭ ಆಗಿದ್ದು? ಅವಳು ಪ್ಯಾರಾಲಿಂಪಿಕ್ಸ್ ಅಸೋಸಿಯೇಷನ್ ಬೆಂಗಳೂರಿಗೆ ಹೋದಾಗ, ನಾನು
ಈ ಆಟವನ್ನ ಆಡ್ತೀನಿ ಅಂತ ಪ್ರಾರಂಭ ಆದಾಗ ಅವಳ ಕಷ್ಟ ಇವತ್ತಿಗೆ ಅಂದ್ರೆ ಅವಳು ಒಂದು ಸಾರ್ಥಕತೆಯನ್ನ ಪಡೆದುಕೊಂಡಿದ್ದಾಳೆ. ಯಾಕೆ ಅಂದ್ರೆ ಇವತ್ತು ಅವಳು ವಿಶ್ವ ಚಾಂಪಿಯನ್. ಹೇಗ್ ಪ್ರಾರಂಭ ಆಯ್ತು? ಅವಳು ಹೇಳ್ತಾಳೆ ಅವಳು ಇಂಟರ್ವ್ಯೂನಲ್ಲಿ, ಮೊದಲನೇ ಬಾರಿ ನಾನು ಜಮ್ಮು ಕಾಶ್ಮೀರವನ್ನ ಪ್ರತಿನಿಧಿಸಿದಾಗ ನನಗೆ ಒಳಗಡೆ ಭಯ ಇತ್ತು, ಆತಂಕ ಇತ್ತು, ಅಳುಕಿತ್ತು. ಯಾಕೆಂದ್ರೆ ನಾನು ಸಾಧನೆ ಮಾಡಬಲ್ಲೆನಾ, ಬಾಡ ಹೊಡೆಯಬಲ್ಲೆನಾ, ಹತ್ತಕ್ಕೆ ಹತ್ತು ಇಷ್ಟೆಲ್ಲರೂ ಇಲ್ಲಿರೋರ್ಗೆಲ್ಲ, ಈವನ್ ಅವರು ದಿವ್ಯಾಂಗರಾದರೂ ಕೂಡ ಅವ್ರಿಗೆಲ್ಲ ಕೈ ಸರಿ ಇತ್ತು. ಕೆಲವ್ರಿಗೆ ಕಾಲು ಸರಿ ಇರಲಿಲ್ಲ, ಕಿವಿ ಕೇಳಿಸಲ್ಲ, ಅಂಥವರೆಲ್ಲ ಬಾಣ ಹೊಡಿತಿದ್ರು. ಅಂಥವ್ರ ಮುಂದೆ ನಾನು ಆಡಿ ಗೆಲ್ಲಬಲ್ಲನ? ಇದೆಲ್ಲವನ್ನು ಪ್ರಶ್ನೆಗೆ ಅವಳಿಗೆ ಒಂದೇ ಒಂದು ಉತ್ತರ, ನಿರಂತರ ಅಭ್ಯಾಸ. ನಾನು ಯಾರಿಗೂ ಕಮ್ಮಿ ಇಲ್ಲ ಅನ್ನತಕ್ಕಂಥ ಅಪಾರವಾದ ಆತ್ಮವಿಶ್ವಾಸ. ಮೂರನೇದು ದೃಢ ನಿರ್ಧಾರ, ನಾನು ಸಾಧನೆ ಮಾಡಬೇಕು. ಅವಳು ರಾಷ್ಟ್ರೀಯ ಚಾಂಪಿಯನ್ ಆಗ್ತಾಳೆ. ಅವಾಗ ಅವಳ ಗೆಳೆಯರು ಹೇಳ್ತಾರೆ, ಓಕೆ ಇಷ್ಟು ಸಾಕಮ್ಮ, ನಿನಗೊಂದು ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಸಾಕು ನಿನ್ಗೆ, ಯಾಕಂದ್ರೆ ರಾಷ್ಟ್ರ ಚಾಂಪಿಯನ್ ಭಾರತಕ್ಕೆ ನೀನೀಗ ನಂಬರ್ 1 ಆಗೋಗಿದ್ಯಾ, ಸಾಕು ಅಂತ. ಆದ್ರೆ ಅವಳಿಗೆ ಅಷ್ಟು ತೃಪ್ತಿ ಆಗ್ಲಿಲ್ಲ. ಅವಳು ಹೇಳಿದ್ಲು, ನಾನು ಇದನ್ನ ನನ್ನ ಒಂದು ಸಾಧನೆಗೋಸ್ಕರ ಪ್ರಾರಂಭ ಮಾಡಿದ್ದು, ನಾನು ಕೆಲಸಕ್ಕೋಸ್ಕರ ಪ್ರಾರಂಭ ಮಾಡಲಿಲ್ಲ. ಸೊ ಆದ್ರಿಂದ ನಾನು ಇನ್ನೂ ಮುಂದುವರಿತೀನಿ, ಇಲ್ಲಿಗೆ ಬಿಡೋದಿಲ್ಲ ನಾನು ಅಂತ ಹೇಳಿ ಇನ್ನಷ್ಟು ಅಭ್ಯಾಸ ಮಾಡ್ತಾಳೆ. 2023ರಲ್ಲಿ ಮೊದಲನೇ ಬಾರಿ ಅವಳು ಗೋಲ್ಡ್ ಮೆಡಲ್ ಗೆಲ್ತಾಳೆ. ಓಕೆ, ಅಲ್ಲಿಂದ ಪ್ರಾರಂಭ. ಇವತ್ತು 2025ರಲ್ಲಿ ಅವಳು ವರ್ಲ್ಡ್ ಚಾಂಪಿಯನ್. ಯಾರಾದ್ರೂ ಎಲ್ಲಾದ್ರೂ ಅವಳು ಬಾಣ ಹೊಡೆಯೋದಕ್ಕೆ ಬರ್ತಾರೆ ಅಂದ್ರೆ ಅವಳು ನೋಡೋದಕ್ಕೋಸ್ಕರನೇ ಜನ ಬರ್ತಾರೆ. ಇವತ್ತು ಅಷ್ಟು ಪ್ರಪಂಚದಾದ್ಯಂತ ಆರ್ಮ್ಲೆಸ್ ಆರ್ಚರ್ ಅಂತಾನೆ ಪ್ರಖ್ಯಾತಿ ಹೊಂದಿದ್ದಾಳೆ. ಎಲ್ಲಿಂದ ಪ್ರಾರಂಭ ಆಗಿದ್ದು? ಎ ಡೌಟ್ಫುಲ್ ಜರ್ನಿ, ಒಂದು ಸಂಶಯದಿಂದ ಪ್ರಾರಂಭ ಆಯ್ತು. ನಾನು ಮಾಡಬಲ್ಲನ ಅನ್ನೋ ಪ್ರಾರಂಭ ಆಗಿ ಇವತ್ತು ಶೀತಲ್ ದೇವಿ ಒಂದು ಪ್ರಪಂಚಕ್ಕೆ ಮಾದರಿಯಾಗಿ ನಿಂತಿದ್ದಾಳೆ. ಏನು ಬೇಕಾದ್ರೂ, ಯಾರು ಏನು ಬೇಕಾದ್ರೂ ಸಾಧನೆ ಮಾಡಬಹುದು ಅನ್ನೋದಕ್ಕೆ. ಇನ್ನೊಂದು ಸಣ್ಣ ಘಟನೆ ಹೇಳ್ತೀನಿ. ಇದು ಸುಮಾರು ಒಂದು 7-8 ವರ್ಷದ ಹಿಂದೆ ನಡೆದಂತ ಘಟನೆ. ನಿಮ್ಮ ಹಾಗೆ ಒಂದು ಸಣ್ಣ ಮಗು ಶಿವಮೊಗ್ಗದಲ್ಲಿ ಇರ್ತಕ್ಕಂಥದ್ದು, ಅವಳ ಹೆಸರು ನಂದಿನಿ ಅಂತ ಅನ್ಕೊಂತೀನಿ. 10ನೇ ಕ್ಲಾಸ್ ಪರೀಕ್ಷೆ ಬರೀಬೇಕು. ಓಕೆ, ಪರೀಕ್ಷೆ ಬರೆಯೋಕೆ ಸ್ವಲ್ಪ ದಿವಸ ಮುಂಚೆ ಶಾಲೆಯಿಂದ 10ನೇ ಕ್ಲಾಸ್ ಅವ್ರನ್ನೆಲ್ಲ ಸ್ಕೂಲ್ ಟೂರಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು. ಅವಳ ಬಲಗೈನ ಎಲ್ಲ ಸ್ಪರ್ಶ ಜ್ಞಾನ ಹೊಟ್ಟೆ ಹೋಯ್ತು. ಅವಳು ಬಲಗೈನ ಫೀಲೇ ಆಗ್ತಾ ಇರಲಿಲ್ಲ. ಅವಳು ಕಾಲೇಜ್ ಕ್ಲಾಸ್ ಸ್ಕೂಲ್ ಟಾಪರ್. ಅವಳು 1 ತಿಂಗಳಿದೆ ಟೈಮ್ SSLC ಎಕ್ಸಾಮ್ಗೆ. ಓಕೆ, ಆಗೋಯ್ತು. ಅವ್ರ ತಂದೆ ತಾಯಿಗಂತೂ ಬಹಳ ಬೇಜಾರಾಗೋಯ್ತು. ಅಯ್ಯೋ, ನನ್ನ ಮಗಳೇ ಒಂದು ಭವಿಷ್ಯನೇ ಮುಗ್ದೋಯ್ತಲ್ಲ. ಪರೀಕ್ಷೆ ಬಲಗೈ ಅವಳಿಗೆ ಇದೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ, ಜ್ಞಾನನೇ ಇಲ್ಲ, ಸ್ಪರ್ಶ ಜ್ಞಾನನೇ ಇಲ್ಲ. ಪರೀಕ್ಷೆ ಹೇಗೆ ಬರೆಯೋದು? ಅವಾಗ ಅವ್ರ ಮೇಷ್ಟ್ ಹೇಳ್ತಾರೆ, ನೀನ್ ಯಾಕೆ ಎಡಗೈಯಲ್ಲಿ ಬರೆಯೋದನ್ನ ಅಭ್ಯಾಸ ಮಾಡಬಾರ್ದು ಅಂತ. ಎಡಗೈಗೂ ಏಟು ಬಿದ್ದಿರುತ್ತೆ, ಆದ್ರೂ ಅವಳು ಎಡಗೈಯಲ್ಲಿ ಬರೆಯೋದಿಕ್ಕೆ ಪ್ರಾರಂಭ ಮಾಡ್ತಾಳೆ. 1 ತಿಂಗಳು ಟೈಮ್ ಇರುತ್ತೆ ಅವಳಿಗಷ್ಟೇ. ಅವಳು ಕಾಲೇಜ್ ಟಾಪರ್, ರ್ಯಾಂಕ್ ಬರತಕ್ಕಂಥ ಒಂದು ಹೆಣ್ಣು ಮಗಳು ಅಂತ 1 ತಿಂಗಳು ನಿರಂತರವಾಗಿ ಹಗಲು ರಾತ್ರಿ ಅಭ್ಯಾಸ ಮಾಡ್ತಾಳೆ ಎಡಗೈಯಲ್ಲಿ ಬರೆಯೋದು. ಆಮೇಲೆ ಎಡಗೈಯಲ್ಲಿ 10ನೇ ತರಗತಿ ಎಕ್ಸಾಮ್ ಬರೀತಾಳೆ. ಅವಳು ಹೇಳ್ತಾಳೆ ಅವ್ರ ಅಪ್ಪ ಅಮ್ಮಗೆ, ನಾನು ಸೋಲು ಒಪ್ಕೊಳ್ಳೋದಿಲ್ಲ. ಓಕೆ, ವಿಧಿ ನನ್ನ ಎದುರುಗಡೆ ನಿಂತ್ರು ನಾನು ಸೋಲು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ 1 ತಿಂಗಳು ನಿರಂತರವಾದ ಅಭ್ಯಾಸ ಮಾಡ್ತಾಳೆ. ಪರೀಕ್ಷೆ ಬರೀತಾಳೆ ಎಡಗೈಯಲ್ಲಿ. 86% ಪರೀಕ್ಷೆ. ಅವಳಿಗೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲಿಲ್ಲ, ಬಲಗೈನಲ್ಲಿ ಬರೆದಷ್ಟು. ಆದ್ರೂ ಎಡಗೈಯಲ್ಲಿ 1 ತಿಂಗಳು ಅಭ್ಯಾಸ ಮಾಡಿ 86% ಮಾರ್ಕ್ಸ್ನ ತಗೊಂತಾಳೆ SSLCನಲ್ಲಿ. ಇವತ್ತು ನೀವು ಶಿವಮೊಗ್ಗಕ್ಕೆ ಹೋದ್ರೆ ನೀವು ಅವಳನ್ನು ಭೇಟಿ ಮಾಡಬಹುದು. ಇವರೆಲ್ಲ ನಿಮ್ಮ ನಿಜ ಜೀವನದಲ್ಲಿ ಪ್ರೇರಣೆ ಆಗ್ಬೇಕಾದವರು. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಪರೀಕ್ಷೆ ಅಂತಕ್ಕಂಥ ನಮಗೆ ಭಯ ಯಾಕೆ ಬರುತ್ತೆ? ಮೊದಲನೇದಾಗಿ ನಾವು ಅಭ್ಯಾಸ ಮಾಡೋದಿಲ್ಲ. ಕೆಲವೊಂದ್ಸತಿ ನಿಮಗೆ ಪಕ್ಕದಲ್ಲಿ ಸ್ನೇಹಿತರ ಹತ್ರ ಹೇಳ್ಕೋದಿಕ್ಕೆ, ತಂದೆ ತಾಯಿಗಳ ಹತ್ರ ಮಕ್ಕಳಿಗೆ ಭಯ ಆಗೋದು ಸಹಜ. ಯಾಕೆ? ಅವರಲ್ಲಿ ಅವರ ಒಂದು ಕ್ಯಾಲಿಬರ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ, ಅದ್ರ ಬಗ್ಗೆ ಅವ್ರಿಗೆ ನಂಬಿಕೆ ಇರೋದಿಲ್ಲ. ಓಕೆ, ತಮ್ಮದೇ ಆದ ಸಾಮರ್ಥ್ಯದ ಬಗ್ಗೆ ಅವ್ರಿಗೆ ನಂಬಿಕೆ ಇರೋದಿಲ್ಲ. ಸೊ ಆ ಸಾಮರ್ಥ್ಯ ಹೇಗೆ ಬರುತ್ತೆ? ನೇರವಾಗಿ ಶಿಕ್ಷಕರಿಂದ ಅಥವಾ ತಂದೆ ತಾಯಿಗಳಿಂದ ಅವ್ರಿಗೆ ಪ್ರೋತ್ಸಾಹ. ಏನಾದ್ರೂ ಪರವಾಗಿಲ್ಲ. ಕೃಷ್ಣ ಹೇಳ್ತಾನೆ ಭಗವದ್ಗೀತೆನಲ್ಲಿ, ನಿನ್ ಕೆಲಸ ನೀನ್ ಮಾಡು, ಫಲಾಫಲಗಳನ್ನ ಅಪೇಕ್ಷೆ ಮಾಡಬೇಡ. ಓಕೆ, ಕರ್ಮಣ್ಯೇವಾಧಿಕಾರಸ್ಥೆ, ನಿನಗೆ ಕರ್ಮ ಮಾಡೋದಕ್ಕಷ್ಟೇ ಅಧಿಕಾರ ಇರೋದು, ಅದು ಫಲ ಕೊಡೋದು ನಾನು. ಅದನ್ನ ಎಲ್ಲರೂ ಜ್ಞಾಪಕ ಇಟ್ಕೊಳ್ಬೇಕು. ಕೆಲಸ ಚೆನ್ನಾಗಿ ಮಾಡ್ಬೇಕು, 100%. ಈ ಕೆಲಸ ಏನು? ವಿದ್ಯಾರ್ಥಿ, ನಾನು ಚೆನ್ನಾಗಿ ಅಭ್ಯಾಸ ಮಾಡಿದೆ. ಈ ಕೆಲವೊಂದ್ಸತಿ ಸೈಕಾಲಜಿಸ್ಟ್ ಹೇಳ್ತಾರೆ ಏನಂತ, ಸ್ವಲ್ಪ ಮಟ್ಟದ ಭಯ ನಿಮಗೆ ಬಹಳ ಪ್ರೇರಣೆಯನ್ನ ನೀಡುತ್ತೆ. ಯಾಕಂದ್ರೆ ಚೆನ್ನಾಗಿ ಓದೋದಿಕ್ಕೆ. ಯಾಕೆಂದ್ರೆ ನಾನೇನ್ ಮಾಡ್ಬಿಡ್ತೀನೋ, ಸೊ ಚೆನ್ನಾಗಿ ಓದೋಣಪ್ಪ, ಕೆಲಸ, ನಾನು ಎಕ್ಸಾಮ್ ಚೆನ್ನಾಗಿ ಆಗ್ಲಿಲ್ಲ ಅಂದ್ರೆ
ನನ್ನನ್ನು ಜನ ಹೇಗೆ ನೋಡ್ತಾರೆ, ನಮ್ಮ ಟೀಚರ್ ನನಗೆ ಹೇಗೆ ನೋಡ್ತಾರೆ, ಆ ಭಯ ಮಕ್ಕಳಿಗೆ ಪ್ರೇರಣೆಯಾಗಿ ಪರಿವರ್ತನೆ ಆಗಬೇಕು. ಈ ಭಯ ಪ್ರೇರಣೆ ಆಗೋದಕ್ಕೆ ಮಾತ್ರ ಸಾಧ್ಯ ಆಗಬೇಕು. ಅದು ನಮ್ಮ ಪೋಷಕರ ಮತ್ತು ಶಿಕ್ಷಕರ ಜವಾಬ್ದಾರಿ. ಅತಿ ಭಯ, ಓಕೆ, ಇವಾಗ ನಾನು 7ನೇ ಕ್ಲಾಸ್ ಎಕ್ಸಾಮ್ ಬರೆಯುವಾಗ, ಪಬ್ಲಿಕ್ ಎಕ್ಸಾಮ್ ಬರೆಯುವಾಗ ನನಗೂ ನಿಮ್ಮ ಹಾಗೆ ಬಹಳ ಭಯ ಆಗ್ತಾ ಇತ್ತು. ನನಗೆ ಹೊಟ್ಟೆ ನೋವು ಬರೋದು ಎಕ್ಸಾಮ್ ಬರೆಯೋದಕ್ಕೆ ಮುಂಚೆ. ಆವಾಗ ನಮ್ಮ ಟೀಚರ್ ಹೇಳೋದು, ನಮ್ಮ ವಿಜ್ಞಾನ ಟೀಚರ್ ಇದ್ರು ಅವಾಗ ನನ್ನ ಜೊತೆ, ಅವರು ಬಹಳಷ್ಟು ನನಗೆ ಪ್ರೋತ್ಸಾಹ ಕೊಡೋರು. ಅವರು ಹೇಳೋರು, ನಾನು ನಿನಗೊಂದು 5-6 ಕ್ವಶನ್ ಪೇಪರ್ ಮಾಡ್ಕೊಡ್ತೀನಿ, ಅದನ್ನೆಲ್ಲ ಆನ್ಸರ್ ಮಾಡು, ನಿನ್ನ ಆಮೇಲೆ ಯಾವ ಪ್ರಶ್ನೆ ಬಂದರೂ ನೀನು ಉತ್ತರ ಬರೀಬಹುದು. ಆ ಒಂದು ಮಾತು ನನಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿತು. ಆಮೇಲೆ ನಾನು 6-7 ಪ್ರಶ್ನೆಗಳನ್ನು ಚೆನ್ನಾಗಿ ಓದಿ 6-7 ಕ್ವಶನ್ ಪೇಪರ್ಸ್ನ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿದ್ಮೇಲೆ ಭಯ ಆಟೋಮೆಟಿಕ್ ಆಗಿ ಹೊಟ್ಟೋಯ್ತು ನನಗೆ. ಯಾಕೆ ಅಷ್ಟು ಬಾರಿ ಅಭ್ಯಾಸ ಮಾಡಿಬಿಟ್ಟಿದ್ದೆ ನಾನು. ಯಾವ ಪ್ರಶ್ನೆ ಬಂದರೂ ಬರಿತೀನಿ ನಾನು. ಆ ಒಂದು ನನಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತು ನನಗೆ ಆಟೋಮೆಟಿಕ್ ಆಗಿ. ನಾನೇನು ಬರೀ ಕಷ್ಟಪಡಲೇಬೇಕಾಗಲಿಲ್ಲ. ಓಕೆ, ಸೊ ಇದನ್ನ ಕೆಲವೊಂದು ಸತಿ ಮಕ್ಕಳೇನು ಮಾಡ್ತಾರೆ, ನೇರವಾಗಿ ಹೇಳ್ಕೊಳಕ್ಕಾಗಲಿಲ್ಲ ಅಂದ್ರು, ಇವಾಗ ನಾನು ಹೇಳಿದೆ ಅಲ್ವಾ ನನಗೆ ಹೊಟ್ಟೆ ನೋವು ಬರ್ತಾ ಇತ್ತು, ಆ ಥರ ಪರೋಕ್ಷವಾಗಿ ನಿಮಗೆ ನನಗೆ ಪರೀಕ್ಷೆ ಅನ್ನೋ ಭಯ ಅನ್ನೋದನ್ನ ಹೇಳಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆಂದ್ರೆ ಈ ಇಂಗ್ಲಿಷ್ನಲ್ಲಿ ಪಿಯರ್ ಪ್ರೆಷರ್ ಅಂತ ಒಂದು ಮಾತಿದೆ. ನಮ್ಮ ಸಹಪಾಠಿಗಳಿಂದ ಒತ್ತಡ, ಸಹಪಾಠಿಗಳೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ, ನನಗೆ ಮಾಡೋಕ್ಕಾಗಲಿಲ್ಲ ಅಂದರೆ, ಸೊ ಅದರಿಂದ ಫಸ್ಟ್ ರ್ಯಾಂಕ್ ಬಂದ್ರೇನೆ ನಾನು ಜೀವನ ಮಾಡೋಕ್ಕಾಗಬೇಕು ಅನ್ನೋ, ಅಥವಾ ಅತಿ ಹೆಚ್ಚು ಮಾರ್ಕ್ಸ್ ಬಂದ್ರೇನೆ ಜೀವನ ಮಾಡೋಕ್ಕಾಗತ್ತೆ ಅನ್ನೋ ಭಯ ಹೋಗಿ ನಾನು ಚೆನ್ನಾಗಿ ಮಾಡಬೇಕು, ಮೈ ಬೆಸ್ಟ್, ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್. ಶೀತಲ್ ದೇವಿ ನೋಡಿ, ಅವಳು ಶಿ ನೆವರ್ ಟಾಟ್ ಅಬೌಟ್ ಬಿಕಮಿಂಗ್ ವರ್ಲ್ಡ್ ಚಾಂಪಿಯನ್. ವಾಟ್ ಶಿ ಟಾಟ್ ಅಬೌಟ್, ನಾನು 15 ಬಾರಿ ಬಾಣ ಹೊಡೆದ್ರು 15 ಬಾರಿ 10ಕ್ಕೆ 10 ಮಾರ್ಕ್ಸ್ ಬರಬೇಕು ನನಗೆ, ಅದಷ್ಟೇ ಅವಳು ಯೋಚನೆ ಮಾಡಿದ್ದು. ವರ್ಲ್ಡ್ ಚಾಂಪಿಯನ್ ಆಟೋಮೆಟಿಕ್ ಆಗಿ ಆದ್ಲು, ಯಾಕೆಂದ್ರೆ ಅವಳು 15 ಬಾರಿ 10ಕ್ಕೆ 10 ಹೊಡೆದ್ಲು, ಯಾರಿಗೂ ಹೊಡಿಯೋಕ್ಕಾಗಲ್ಲ. ಅವಳು ನಾನು ವರ್ಲ್ಡ್ ಚಾಂಪಿಯನ್ ಆಗಬೇಕು ಅಂತ ಪ್ರಾರಂಭ ಮಾಡಲಿಲ್ಲ. ಅವಳ ಪ್ರಾರಂಭ ಏನಿತ್ತು, ನಾನು ಬಾಣ ಹೊಡೆದಾಗ ನಿರ್ದಿಷ್ಟ ಗುರಿಯನ್ನ ಅದು ತಲುಪಬೇಕು ಅನ್ನೋದಷ್ಟೇ ಅವಳು ಅಭ್ಯಾಸ ಮಾಡಿದ್ದು. ವರ್ಲ್ಡ್ ಚಾಂಪಿಯನ್ ಈಸ್ ಎ ಬೈ ಪ್ರಾಡಕ್ಟ್. ಈ ಅಭ್ಯಾಸದಿಂದ ಬಂದಂತ ಒಂದು ಅವಳಿಗೆ ಬಹುಮಾನ. ಅವಳು ಮಾಡಿದ್ದು, ಅವಳ ಕೈಲಿದ್ದೇನು ಅಭ್ಯಾಸ, ನಿರಂತರವಾದ ಅಭ್ಯಾಸ. ಸೊ ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದರಿಂದ ನೀವು ಭಯವನ್ನ ಗೆಲ್ಲಬಹುದು. ಸೊ ವಿದ್ಯಾರ್ಥಿಗಳಿಗೆ ಭಯವನ್ನ ಗೆಲ್ಲೋದಕ್ಕೆ ಕೆಲವೊಂದು ನಿರ್ದಿಷ್ಟವಾದಂಥ ಒಂದು, ಯಾವಾಗ ಕಷ್ಟ ಅನಿಸುತ್ತೆ ಅಂದರೆ, ಕೆಲವೊಬ್ಬರಿಗೆ ಕೆಲವೊಂದು ವಿಷಯಗಳು ಬಹಳಷ್ಟು ಕಷ್ಟ ಆಗುತ್ತೆ. ಇವಾಗ ನನಗೆ ಚಿಕ್ಕ ವಯಸ್ಸಿನಲ್ಲಿ ವಿಜ್ಞಾನ ಕಷ್ಟ ಆಗ್ತಾ ಇತ್ತು, ಬಹಳಷ್ಟು ಕಷ್ಟಪಡ್ತಿದ್ದೆ ನಾನು ವಿಜ್ಞಾನದ ವಿಷಯಗಳನ್ನು. ಮ್ಯಾಥ್ಸ್ ನನಗೆ ತುಂಬ ಈಸಿ ಆಗ್ತಿತ್ತು, ಆದರೆ ವಿಜ್ಞಾನವನ್ನು ಬಹಳ ಕಷ್ಟಪಡ್ತಾ ಇದ್ದೆ ಜ್ಞಾಪಕ ಇಟ್ಕೊಳ್ಳೋದಕ್ಕೆ. ಸೊ ನನಗೇನು ಮಾಡೋರು, ನಮ್ಮಮ್ಮ, ನಮ್ಮ ಟೀಚರ್ಸ್ ಎಲ್ಲ ಹೊಂದಿಸಿ ಬರೀರಿ ಮಾಡಿಕೊಡೋರು, ಮೈಂಡ್ ಮ್ಯಾಪ್ ಮಾಡಿಕೊಡೋರು. ಸೊ ಕಲಿಕಾ ಸಾಮರ್ಥ್ಯ ಏನಾಗುತ್ತೆ, ನಿಮಗೆ ಹೆಚ್ಚು ಆಗೋದಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಬೇಕು. ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಕರಿಂದ ನೀವು ಒಂದು ಮಾರ್ಗದರ್ಶನವನ್ನು ತಗೊಂಡು ಈ ಮೈಂಡ್ ಮ್ಯಾಪ್ ಮಾಡೋದನ್ನು ಕಲ್ತ್ಕೊಳ್ಳಿ. ನೀವು ನಿಮಗೆ ಕಷ್ಟವಾದ ವಿಷಯಗಳ ಬಗ್ಗೆ ಮೈಂಡ್ ಮ್ಯಾಪ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಮೈಂಡ್ ಮ್ಯಾಪ್ ಅಂದರೆ ಏನು, ಯಾವುದಾದ್ರೂ ಒಂದು ವಿಷಯವನ್ನ ತಗೊಂಡು, ಓಕೆ, ಅದಕ್ಕೆ ಪ್ರಾರಂಭದಿಂದ ಅಂತ್ಯದವರೆಗೂ ಬರ್ತಕ್ಕಂಥ ವಿಷಯವನ್ನ ಆರೋ ಮಾರ್ಕ್ಸ್ ಮೂಲಕ ಬರ್ಕೊಂಡು ಹೋಗ್ಬೇಕು. ಫಸ್ಟು ಭಯ ಯಾಕಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಓಕೆ, ಕೆಲವರು ನೇರವಾಗಿ ಹೇಳ್ತಾರೆ ನನಗೆ ಭಯ ಆಗುತ್ತೆ, ಕೆಲವರಿಗೆ ನೇರವಾಗಿ ಹೇಳಕ್ಕಾಗಲ್ಲ, ನನಗೆ ಹೊಟ್ಟೆ ನೋವು ಬರುತ್ತೆ, ಅದು ಒಂದು. ಸೊ ಅದೇನಾಗುತ್ತೆ, ನಿಮ್ಮ ಒಂದು ಸಾಮರ್ಥ್ಯವನ್ನ ಕಮ್ಮಿ ಮಾಡುತ್ತೆ. ಓದಿದ್ದು ಜ್ಞಾಪಕ ಇರೋದಿಲ್ಲ, ಪರೀಕ್ಷೆಗೆ ಹೋದಾಗ ಮರ್ತೋಗುತ್ತೆ. ಇದೆಲ್ಲಾನು ಭಯದ ಲಕ್ಷಣಗಳು. ಆಮೇಲೆ ಇದನ್ನ ಜ್ಞಾಪಕ ಇಟ್ಕೊಳ್ಳೋದು ಹೇಗೆ, ಇದಕ್ಕೆ ಸುಮಾರು ಮೆಥಡ್ಸ್ ಇದೆ. ವಿಜ್ಞಾನ, ಓಕೆ, ಯಾವ ಒಂದು ಪ್ರೋಟೀನ್ ಕೊರತೆಯಿಂದ ಯಾವ ರೋಗ ಬರುತ್ತೆ, ಸೊ ಎಲ್ಲ ಪ್ರೋಟೀನ್ ಬರ್ಕೊಳ್ಳೋದು. ಎ ವಿಟಮಿನ್ ಕಮ್ಮಿ ಆದರೆ ಏನಾಗುತ್ತೆ, ಕಣ್ಣಿನ ಕಾಯಿಲೆ ಬರುತ್ತೆ. ಅದನ್ನ ಒಂದು ಮ್ಯಾಪ್ ತರ ಬರ್ಕೊಂಡು ನಿಮ್ಮ ಮನೆಯಲ್ಲಿ ಅಂಟಿಸ್ಕೊಳ್ಳಿ, ನೋಡಿದಾಗೆಲ್ಲ ಅದು ಜ್ಞಾಪಕ ಬರುತ್ತೆ. ಇದು ಒನ್ ಆಫ್ ದ ಮೆಥಡ್ಸ್. ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಇದು ಒಂದು ಮೆಥಡ್. ಇದು ನಿಮ್ಮ ಟೀಚರ್ಸ್ಗೆ ಗೊತ್ತಿರುತ್ತೆ, ದಯವಿಟ್ಟು ಅವರೊಂದಿಗೆ ಕೆಲಸ ಮಾಡಿ ಈ ಮೈಂಡ್ ಮ್ಯಾಪ್ನ ಮಾಡೋದನ್ನ ಕಲ್ತ್ಕೊಳ್ಳಿ. ಇದು ಮೊದಲನೇ ಮೆಥಡ್. ಓಕೆ, ಎರಡನೇ ಮೆಥಡ್, ಮೈಂಡ್ ಮ್ಯಾಪ್ ಅನ್ನೋದು ಬಹಳಷ್ಟು ಆಸಕ್ತಿ ಮತ್ತೆ ನಿಮಗೆ ಪ್ರೋತ್ಸಾಹ ಸಿಗುತ್ತೆ, ಏಕಾಗ್ರತೆ ಬರಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ನೀವು ಕೂತ್ಕೊಂಡು ನೀವು ಕೈಯಲ್ಲಿ ಮಾಡಬೇಕು. ಸೊ ಇದು ಮಾಡದೇ ಇದ್ದಾಗ ಏನಾಗುತ್ತೆ, ನಮಗೆ ಬಹಳಷ್ಟು ಬಾರಿ ಏಕಾಗ್ರತೆ ಬರೋದು ಬಹಳ ಕಷ್ಟ ಆಗುತ್ತೆ. ಓಕೆ, ಅದೊಂದು ತುಂಬಾ ಏಕಾಗ್ರತೆ ಬರಲಿಲ್ಲ ಅಂದ್ರೆ ನಾವು ಓದಿದ ಜ್ಞಾಪಕ ಇರಲ್ಲ, ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಭಯ ಬರೋದಕ್ಕೆ ಶುರುವಾಗುತ್ತೆ. ಇದೆಲ್ಲ ಇಂಟರ್ಲಿಂಕ್ಡ್, ಒಂದಕ್ಕೊಂದು ಸಂಬಂಧ. ಸೊ ಅದರಿಂದ ಇವತ್ತಿನ ಪರೀಕ್ಷೆ ಸ್ವಲ್ಪ ಸಮಯ ಇದೆ ಅಲ್ವಾ,
ನೀವು ಮೊದಲಿಂದ ಮಾಡಲಿಲ್ಲ ಅಂದ್ರೂ ಇವತ್ತಿಂದ ಪ್ರಾರಂಭ ಮಾಡಬಹುದು. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ ಅಂತ ಪುರಂದರದಾಸ ಹೇಳಿದೆ. ಸೊ ಇವತ್ತೇ ಪ್ರಾರಂಭ. ನನಗೆ ಕಷ್ಟವಾದ ವಿಷಯಗಳನ್ನ ಸ್ವಲ್ಪ ಹೆಚ್ಚು ಸಮಯವನ್ನ ಕೊಡ್ತೀನಿ. ಸೊ ಇದಲ್ಲದೆ ನಾನು ನಿಮಗೆ ಬಹಳಷ್ಟು ಬಾರಿ ನಿಮ್ಗೆ ಯಾಕೆ ಭಯ ಆಗಬಹುದು ಅಥವಾ ನಕಾರಾತ್ಮಕ ಯೋಚನೆಗಳು, ನೆಗೆಟಿವ್ ಥಾಟ್ಸ್ ಯಾಕೆ ಬರಬಹುದು ಅಂದ್ರೆ, ಬೇರೆ ಪರೀಕ್ಷೆನಲ್ಲಿ ನಿಮಗೆ ಕಮ್ಮಿ ಮಾರ್ಕ್ಸ್ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ಮುಖ್ಯವಾಗಿ ಇದೇ ಕಾರಣ. ಇದಲ್ಲದೆ ನಿಮಗಿಂತ ನಿಮ್ಮ ಸಹಪಾಠಿಗಳಿಗೆ ಹೆಚ್ಚಿಗೆ ಮಾರ್ಕ್ಸ್ ಬರ್ತಿರುತ್ತೆ, ನಿಮಗಿಂತ ನನಗೆ ಬರ್ತಿಲ್ಲ, ನನಗೆ ಕಮ್ಮಿ ಮಾರ್ಕ್ಸ್ ಬಂದ್ಬಿಟ್ರೆ ಏನಾಗೋಗುತ್ತೆ. ಇದೆಲ್ಲ ನಿಮ್ಮ ಪರೀಕ್ಷೆನಲ್ಲಿ ಮುಂದೆ ಭಯ ಆಗೋದಕ್ಕೆ ಹಲವಾರು ಕಾರಣಗಳು. ಸೊ ನಾನು ಫೇಲ್ ಆಗಿಬಿಟ್ರೆ, ಎ ಗ್ರೇಡ್ ಬರಲಿಲ್ಲ ಅಂದರೆ, ಅಥವಾ ಪೋಷಕರಿಂದ ಶಿಕ್ಷಕರಿಂದ ಸ್ವಲ್ಪ ಪ್ರೆಷರ್ ಬಂದರೆ ಇದೆಲ್ಲ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಾಗ ಸ್ವಲ್ಪ ಸಮಯ ಆಗಿದ್ದರಿಂದ ಧೈರ್ಯವಾಗಿ ಈ ಭಯವನ್ನು ಹೋಗಲಾಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಮೊದಲನೇದಾಗಿ, ಬಹಳಷ್ಟು ಬಾರಿ ನಿಮ್ಮ ಶಾಲೆ ಹೇಗೆ ಚೆನ್ನಾಗಿ ನಡೆಯೋದಕ್ಕೆ ಕಾರಣ ಏನು, ಅದೊಂದು ವೇಳಾಪಟ್ಟಿ ಇರುತ್ತೆ. ವೇಳಾಪಟ್ಟಿ ಪ್ರಕಾರ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ನೀವೆಲ್ಲರೂ ನಿಮ್ಮ ಇವತ್ತಿನಿಂದ ಪ್ರಾರಂಭ ಮಾಡಿದ್ರೆ ನಿಮ್ಮ ಪರೀಕ್ಷೆಯ ದಿನಾಂಕದವರೆಗೂ ನಾನು ಏನೇನು ಮಾಡ್ತೀನಿ ಅನ್ನೋದನ್ನ ವಾರಗಟ್ಟಲೆ, ಈ ವಾರಕ್ಕೆ ತಕ್ಕಂತೆ ಒಂದು ನಿರ್ದಿಷ್ಟವಾದ ವೇಳಾಪಟ್ಟಿಯನ್ನು ನೀವೆಲ್ಲ ಹಾಕ್ಕೋಬೇಕು. ಬಹಳ ಮುಖ್ಯವಾದಂಥ ಅಂಶ ಇದು. ವೇಳಾಪಟ್ಟಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಶಿಕ್ಷಕರ ಸಹಾಯ ತೆಗೆದುಕೊಳ್ಳಿ. ಯಾಕೆಂದ್ರೆ ಕೆಲವೊಂದು ಬಾರಿ ಶನಿವಾರ ಭಾನುವಾರ ಯಾವತ್ತೋ ಮೀಟಿಂಗ್ ಇರುತ್ತೆ, ರಜಾ ಬರುತ್ತೆ, ಆ ವಿಷಯಗಳ ದಿನಗಳಲ್ಲಿ ನೀವು ಹೆಚ್ಚು ಅಭ್ಯಾಸವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು ಇವತ್ತಿನಿಂದಲೇ. ಓದುವಾಗ ಕಂಟಿನ್ಯೂಸ್ ಆಗಿ ನಿರಂತರವಾಗಿ 2-3 ಗಂಟೆ ಓದೋ ಅವಶ್ಯಕತೆ ಇಲ್ಲ. ನಮ್ಮ ಬ್ರೈನ್ ಇವತ್ತು ಅಥವಾ ಮೆದುಳು ಅದಕ್ಕೆ ಪೂರಕವಾಗಿರಲ್ಲ. 30ರಿಂದ 40 ನಿಮಿಷ ಓದಿ, ಅತಿ ಹೆಚ್ಚು. ಓಕೆ, ಯಾವ್ದಾದ್ರು ಒಂದು ವಿಷಯ, ಒಂದು ಚಾಪ್ಟರ್ ಅಥವಾ ಒಂದು ಪಾಠವನ್ನ ತಗೊಂಡು ಒಂದು ವಿಷಯವನ್ನ ತಗೊಳ್ಳೋದು. ಗಣಿತ ಆದ್ರೆ 10 ಲೆಕ್ಕವನ್ನ ಮಾಡೋದು. 30ರಿಂದ 40 ನಿಮಿಷದವರೆಗೆ ನಿರಂತರವಾಗಿ ಓದಿ. ಆಮೇಲೆ ಒಂದು ಪೇಜನ್ನ, ಒಂದು ಪುಸ್ತಕವನ್ನ ತಗೊಂಡು, ನೋಟ್ಬುಕ್, ನಿಮ್ಮ ಸ್ಕೂಲ್ ನೋಟ್ಬುಕ್ ಇರುತ್ತೆ ಅಥವಾ ಹಳೆ ಲಾಸ್ಟ್ ಇಯರ್ ನೋಟ್ಬುಕ್ ಇರುತ್ತೆ, ಅದರಲ್ಲಿ ಬರಿಬೇಕು. ಅದು ಬಹಳ ಮುಖ್ಯವಾದ ಅಂಶ. ಮುಖ್ಯಾಂಶಗಳನ್ನ, ಸಾರಾಂಶವನ್ನ ಆ ಪುಸ್ತಕವನ್ನ ಬರೆಯುವಾಗ ನಿಮ್ಮ ಪುಸ್ತಕದ ಹಾಳೆಯನ್ನ 3 ಭಾಗ ಮಾಡ್ಕೊಳ್ಬೇಕು. ಇದು ಬಹಳ ಮುಖ್ಯವಾದಂತಹ ಒಂದು ನೋಟ್ ಬರ್ಕೊಳ್ಳೋದು ಹೇಗೆ ಅನ್ನೋದು. ಇದು ನಿಮಗೆ ಬಹಳ ಸಹಾಯ ಮಾಡುತ್ತೆ. ಯಾಕಂದ್ರೆ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಬಹಳಷ್ಟು ಉಪಯೋಗವನ್ನ ಮಾಡುತ್ತೆ ನೋಡಿ. ಓಕೆ, ಸೊ ಇದು ನೋಟ್ ಮಾಡ್ಕೋಬೇಕಾದಂತ ಒಂದು ವ್ಯವಸ್ಥೆ. ಇದು ಒಂದು ಶೀಟ್ ನ ತಗೊಂಡ್ರೆ, ನೀವು ಒಂದು ಸಣ್ಣ ಶೀಟ್ ಆಗಿರ್ಬೋದು, ದೊಡ್ಡ ಇರ್ಬೋದು. ಸೊ ಅದನ್ನ 3 ಭಾಗ ಮಾಡ್ಕೊಳ್ಬೇಕು. ಈ 3 ಭಾಗದಲ್ಲಿ ನೀವೇನ್ ಮಾಡಬೇಕು, ಬಲಗಡೆ ಮೇಲ್ಭಾಗದಲ್ಲಿ ನಿಮ್ಮ ಸಾರಾಂಶ ಏನೇನು ಓದಿದ್ರಿ ಅದನ್ನೆಲ್ಲ ಬರ್ಕೋಬೇಕು. ಎಡಭಾಗದಲ್ಲಿ ಕೀವರ್ಡ್ಸ್, ಮುಖ್ಯವಾದ ಪದಗಳು, ಅಥವಾ ನಿಮ್ಮ ಸಾರಾಂಶದಲ್ಲೇ ಮುಖ್ಯ ಪದಗಳನ್ನ ನೀವು ಅಂಡರ್ಲೈನ್ ಕೂಡ ಮಾಡಬಹುದು. ಆ ಪದಗಳನ್ನ ಈ ಎಡಭಾಗದಲ್ಲಿ ಬರಿಬೇಕು. ಯಾಕೆ, ನಾಳೆ ಬೆಳಗ್ಗೆ ಎಕ್ಸಾಮ್ ಮುಂಚೆ ಈ ಪುಸ್ತಕವನ್ನ ತೆಗೆದಾಗ ನಿಮಗೆ ಸಾರಾಂಶ ಮತ್ತೆ ಮುಖ್ಯವಾದಂಥ ಪದಗಳನ್ನು ನೋಡಿದಾಗ ಪೂರ್ತಿಯಾದಂಥ ವಿಷಯವನ್ನ ನಿಮಗೆ ಜ್ಞಾಪಕ ಬರಬೇಕು. ಈ ಕೆಳಗಡೆ ಭಾಗದಲ್ಲಿ ಏನ್ ಮಾಡಬೇಕು, ನೀವು ಇವಾಗ ಓದಿದ್ದೀರಾ 40 ನಿಮಿಷ, ಅದರ ಸಮ್ಮರಿ ಇಲ್ಲಿ ಸಾರಾಂಶವನ್ನ ಬರೆದಿದ್ದೀರಾ. ಈ ಸಾರಾಂಶವನ್ನ ನೀವು ಓದಿರೋದನ್ನ ಆಮೇಲೆ ಬರೆದಾದ್ಮೇಲೆ ಒಂದು 2-3 ನಿಮಿಷಗಳ ಕಾಲ ಅದೆರಡನ್ನ ಕಂಪೇರ್ ಮಾಡಬೇಕು, ಒಂದಕ್ಕೊಂದು ತಾಳೆ ನೋಡಬೇಕು. ಯಾವುದೋ 1-2 ಇಂಪಾರ್ಟೆಂಟ್ ವಿಷಯ ಬಿಟ್ಟೋಗಿರುತ್ತೆ, ನೀವು ಮರ್ತೋಗಿರ್ತೀರ ಬರೆಯೋದಿಕ್ಕೆ. ಆ ಮರ್ತೋಗಿರ್ತಕ್ಕಂಥ ವಿಷಯವನ್ನ ಕೆಳಗಡೆ ಬರ್ಕೊಳ್ಬೇಕು. ಸಾಧ್ಯವಾದರೆ ಬೇರೆ ಇಂಕ್ ಪೆನ್ನಲ್ಲಿ ಬರೀರಿ, ಬೇರೆ ಕಲರ್ ಇಂಕಲ್ಲಿ ಬರೀರಿ. ನಮ್ಮ ಬ್ರೈನ್ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ, ಈ ಮರ್ತೋಗಿರೋ ವಿಷಯಗಳನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳುತ್ತೆ. ಇದು ನಮ್ಮ ಬ್ರೈನಿನ ಒಂದು ಸೂಕ್ಷ್ಮ ವಿಚಾರ. ನಿಮಗೆ ಯಾವ್ದು ನೀವು ಮರ್ತೋಗಿದ್ರಿ ಅಂತ ಇಲ್ಲಿ ಬರ್ಕೊಂಡ್ರೋ ಮುಂದಿನ ಬಾರಿ ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಬ್ರೈನ್ ಅತ್ಯಂತ ಸಹಜವಾಗಿ ಅದನ್ನ ಜ್ಞಾಪಕ ಇಟ್ಕೊಂಡಿರುತ್ತೆ, ಅದು ಮರ್ತೋಗೋಗಿ ಬಿಡಲ್ಲ. ಯಾಕಂದ್ರೆ ಇಟ್ ನೋಸ್ ದಟ್ ಇಟ್ ಹ್ಯಾಸ್ ಫರ್ಗಾಟನ್ ಒನ್ಸ್. ಇದು ನನ್ನ ವೀಕ್ನೆಸ್ ಗೊತ್ತಾಗೋಗುತ್ತೆ. ಆ ಪಾಯಿಂಟ್ಸ್ ಮಾತ್ರ ಸ್ಪೆಷಲ್ ಆಗಿ ಅದು ಜ್ಞಾಪಕ ಇಟ್ಕೊಂಡಿರುತ್ತೆ, ವಿಶೇಷವಾಗಿ ಅದು ಜ್ಞಾಪಕ ಇಟ್ಕೊಂಡಿರುತ್ತೆ. ಸೊ ಈ ರೀತಿ ನೀವು ನೋಟ್ಸ್ ಮಾಡ್ಕೊಳ್ತಾ ಹೋದ್ರೆ ಯಾವುದೇ ವಿಷಯಗಳು ಕೂಡ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಇದು ಬಹಳ ಮುಖ್ಯವಾದಂತ ಒಂದು ವಿಷಯ. ಓಕೆ, ಇದನ್ನ ನೀವು ಮಾಡ್ಕೊಳ್ಬೇಕು, ಈ ಅಭ್ಯಾಸವನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆ, ನೋಟ್ಸ್ ಟೇಕಿಂಗ್ ಇದು ಬಹಳ ಮುಖ್ಯವಾದದ್ದು. ಸೊ ಮುಂದುವರಿತಾ 2-3 ನಿಮಿಷ
ಓಕೆ, ಈ ನೋಟ್ಸ್ ಮುಖ್ಯಾಂಶ ಬರ್ದಾದ್ಮೇಲೆ ಈಗ 40 ನಿಮಿಷ ಓದಿದ್ರಿ, ಬರೆಯೋದಕ್ಕೆ ಒಂದು 20ರಿಂದ 25 ನಿಮಿಷ ಆಗುತ್ತೆ. ಒಂದು ಸಾರಿ ಬರೆಯೋದು 10 ಬಾರಿ ಓದೋದಕ್ಕೆ ಸಮ. ಸೊ ಅದರಿಂದ ಇವತ್ತು ಈ ನೋಟ್ಸ್ ಮೆಥಡ್ನ ಬರ್ಕೊಂಡ್ಮೇಲೆ ಒಂದು 4ರಿಂದ 5 ನಿಮಿಷ ವಿರಾಮದಲ್ಲಿ ಮೊಬೈಲ್ ನೋಡಬಾರ್ದು, ಓಕೆ, ಟಿವಿ ನೋಡಬಾರ್ದು. ಸಾಧ್ಯವಾದ್ರೆ ಯಾವ್ದಾದ್ರು ನಿಮ್ಮಲ್ಲಿ ನಿಮ್ದು ಅಮರ ಚಿತ್ರಕಥೆನೋ ಇಲ್ಲ ಇನ್ಯಾವ್ದಾದ್ರು ಒಳ್ಳೆ ಕತೆ ಪುಸ್ತಕ ಇದ್ರೆ ಓದ್ಬೋದು. ಮೈಂಡು ರಿಲ್ಯಾಕ್ಸ್ ಆಗಬೇಕು. ನೀವು ಓದೋ ವಿಷಯಗಳನ್ನೆಲ್ಲ ಸಂಪೂರ್ಣವಾಗಿ ಮರೆತು ಬೆಸ್ಟ್ ಮೆಥಡ್ ಏನಂದ್ರೆ ಧ್ಯಾನ ಮಾಡೋದು 3 ನಿಮಿಷ. ಸಾಧ್ಯವಾದ್ರೆ ಧ್ಯಾನ ಮಾಡಿ, ದೀರ್ಘವಾದ ಉಸಿರಾಟ ಒಂದು 3-4 ನಿಮಿಷ ಅಥವಾ 5 ನಿಮಿಷ. ಅದರ ಬದಲು ಪುಸ್ತಕ ಓದ್ಬೋದು, ನಿಮ್ಗೆ ಇಷ್ಟವಾದಂಥ ಒಂದು ಕತೆ ಪುಸ್ತಕವನ್ನ ಓದ್ಬೋದು, ಅಥವಾ ಯಾರ ಜೊತೆಗಾದ್ರೂ ನಿಮ್ಮ ಗೆಳೆಯರ ಜೊತೆ ಒಂದು 2 ನಿಮಿಷ ಆಟನೂ ಆಡಬಹುದು. ಏನಾದ್ರೂ ಆಟ, ಓಕೆ, ಚೌಕಾಬಾರ ಆಡ್ಬೋದು, ಏನೋ ಒಂದು ಆಟ. ಯಾಕೆ ನೀವು ಓದಿರೋ ವಿಷಯಗಳನ್ನ ಆ ಮನಸ್ಸಿಗೆ ಬೇಕಾದಂತ ಒಂದು ರಿಲ್ಯಾಕ್ಸೇಷನ್ ನ ಮನಸ್ಸಿಗೆ ಕೊಡಬೇಕು. ಯಾಕೆಂದ್ರೆ ಯು ಆರ್ ಕ್ರಿಯೇಟಿಂಗ್ ಎ ರಿಸೆಪ್ಷನ್ ಪವರ್ ಇನ್ ದ ಮೈಂಡ್, ರಿಫ್ರೆಶಿಂಗ್. ಯಾಕೆಂದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಓದಕ್ಕೆ ಕೂತಾಗ ನಿಮ್ಮ ಮನಸ್ಸು ಮತ್ತೆ ಮೊದಲಿನಂತೆ ಪ್ರಶಾಂತವಾಗಿ ಮತ್ತಷ್ಟು 40ರಿಂದ 1 ಗಂಟೆಯಷ್ಟು ಓದೋದಿಕ್ಕೆ ಸಾಮರ್ಥ್ಯವನ್ನ ಪಡೆದುಕೊಳ್ಳುತ್ತೆ. ಇದು 4ನೇ ಮೆಥಡ್. ಸೊ ಫಸ್ಟ್ ಏನ್ ಮಾಡ್ತೀರಾ, ಒಂದು ಪ್ರಶಾಂತವಾದ ನಿರ್ದಿಷ್ಟ ಪ್ರತಿದಿನ ಒಂದೇ ಜಾಗದಲ್ಲಿ ಕೂತ್ಕೊಂಡು ಓದಬೇಕು. ನಿಮ್ಮ ಮೈಂಡ್ಗೆ ಅದು ಬಹಳ ಸುಲಭವಾಗಬೇಕು. ಪ್ರಶಾಂತವಾದ ಸ್ಥಳ ಸಿಗ್ಲಿಲ್ಲ ಅಂದ್ರೆ ಸಾಕಷ್ಟು ನಿಮಗೆ ಶಬ್ದ ಇದ್ರೂ ಓದೋವಂಥ ಕಾನ್ಸಂಟ್ರೇಷನ್ ಬಂದ್ಬಿಟ್ಟಿರುತ್ತೆ. ಎಲ್ಲಿ ಸಾಧ್ಯ ಆಗುತ್ತೋ ಹೆಚ್ಚು ಕಮ್ಮಿ ಶಬ್ದ ಬರುತ್ತೆ ಅಲ್ಲಿ ಕೂತ್ಕೊಳ್ಳಿ. 30ರಿಂದ 40 ನಿಮಿಷ ಓದಿ, ನೋಟ್ಸ್ ಬರೀರಿ. ಆ 40 ನಿಮಿಷ ಓದಾದ್ಮೇಲೆ ನೋಟ್ಸ್ನ ಬರೀರಿ. ನೋಟ್ಸ್ ಬರೆಯೋದು ಮೆಥಡ್ ಹೇಳಿದ್ದೀನಿ. ಅದಾದ್ಮೇಲೆ ಬರ್ದಾದ್ಮೇಲೆ ನೋಟ್ಸ್ನಲ್ಲಿ ಎಲ್ಲ ಭಾಗಗಳು ತುಂಬಿದ್ಮೇಲೆ 2-3 ನಿಮಿಷ ವಿರಾಮ ತಗೊಳ್ಬಹುದು, 5 ನಿಮಿಷನೂ ಆಗಬಹುದು. ಒಂಥರ ಈ ಸೈಕಲ್ಲು ಒಂದು 2-3 ಸತಿ ರಿಪೀಟ್ ಆಗಬೇಕು ಸಾಯಂಕಾಲ. ಅದಾದ್ಮೇಲೆ ನೀವು ಊಟಕ್ಕೆ ಹೋಗ್ಬೇಕು. ಅದುವರ ತನಕ ಊಟಕ್ಕೆ ಹೋಗ್ಬೇಡಿ, ಓಕೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಒಂದು ಅರ್ಧ ಗಂಟೆ ಹಿಂದಿನ ದಿವಸ ಓದಿದ್ದನ್ನೆಲ್ಲ ಮತ್ತೆ ಸ್ಮರಣೆ ಮಾಡ್ಕೊಳ್ಬೇಕು. ರಿವೈಸ್ ಅಂತಾರೆ, ರಿವಿಷನ್ ಅಂತಾರೆ. ಇದನ್ನ ಪದೇ ಪದೇ ಮಾಡೋದ್ರಿಂದ ನಿಮಗೆ ಯಾವುದೇ ವಿಷಯಗಳು ಮರೆತು ಹೋಗೋದಿಲ್ಲ, ಓಕೆ. ಸೊ ಹೀಗೆ ಒಂದು ಸಮಯದ ವೇಳಾಪಟ್ಟಿಯನ್ನು ಹಾಕೊಂಡು ಎಲ್ಲ ವಿಷಯಗಳನ್ನ ಸಂಪೂರ್ಣವಾಗಿ ಓದಿ ಮುಗಿಸ್ತಕ್ಕಂಥ ಒಂದು ಪ್ಲಾನ್ ನ ನೀವು ಮಾಡ್ಕೊಳ್ಬೇಕು, ಓಕೆ. ಸುಮಾರು ಒಂದು ಪರೀಕ್ಷೆಗೆ 15 ದಿವಸ, 10ರಿಂದ 15 ದಿವಸಕ್ಕೆ ಮುಂಚೆ ನಿಮ್ಮ ಎಲ್ಲ ವಿಷಯಗಳು ಮುಗಿದು ಹೋಗ್ಬೇಕು. ಈ ಕೊನೆಯ 10-15 ದಿವಸ ಏನಿರುತ್ತೆ ಅಲ್ಲಿ ನಿಮ್ಮ ಶಿಕ್ಷಕರಿಂದ ಅಥವಾ ನಿಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಯಾರಿರ್ತಾರೆ ಅವರಿಂದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡು ಅದಕ್ಕೆ ಉತ್ತರವನ್ನ ಬರೆಯೋದಿಕ್ಕೆ ಪ್ರಾರಂಭ ಮಾಡಬೇಕು. ಉತ್ತರ ಹೇಗೆ ಬರೀತೀರಾ? ನಾನೇನ್ ಮಾಡ್ತಿದ್ದೆ ಗೊತ್ತಾ, ಪರೀಕ್ಷೆಯಲ್ಲಿ ಹೇಗೆ ನಾನು ಕೂತು ಒಂದ್ ಕಡೆ 3 ಗಂಟೆ ಪರೀಕ್ಷೆಗೆ ಉತ್ತರ ಬರೀತೀನೋ ಅದೇ ರೀತಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೆಲ್ಲ ಹೇಳ್ಬಿಡ್ತಾ ಇದ್ದೆ. ನಾನು ಈಗ ಪ್ರಶ್ನೆ ಪತ್ರಿಕೆ ಉತ್ತರ ಬರಿತಾ ಇದ್ದೀನಿ, ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ನಮ್ಮನೇನು ಚಿಕ್ಕದೇ ಇದ್ದಿದ್ದು, ಬಹಳಷ್ಟು ಚಿಕ್ಕದು ನಮ್ಮನೆ ಅವಾಗಿದ್ದಾಗ. ಒಂದು ಹಾಲ್ ಇತ್ತು, ರೂಮ್ ಇತ್ತು, ಮಳೆ ಬಂದ್ರೆ ಸೋರ್ತಾ ಇತ್ತು. ಮಳೆ ಬಂದ್ರೆ ನಾನೆಲ್ಲೋ ಒಂದು ಕಾರ್ನರ್ ಅಲ್ಲಿ ಛತ್ರಿ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತಾ ಇದ್ದೆ. ಆ ಪರಿಸ್ಥಿತಿಯಿಂದನೇ ನಾವು ಬಂದಿದ್ದು. ಸೊ ಅದರಿಂದ ಅಲ್ಲಿ ಕೂತಾಗ ನಿಮ್ಮ ತಂದೆ ತಾಯಿಗಳು ಹೇಳ್ಬಿಡ್ತಾರೆ, ಈ ಪರೀಕ್ಷೆ ಹತ್ರ ಬಂದಿದೆ, ನಾನು ಪ್ರಶ್ನೆ ಪತ್ರಿಕೆ ಅರ್ಥ ಮಾಡ್ತಾ ಇದ್ದೀನಿ, ನನಗೆ ಕಷ್ಟ, ನೀವು ತೊಂದರೆ ಕೊಡ್ಬೇಡಿ, ಏನು ಕೆಲ್ಸಕ್ಕೆ ಕರಿಬೇಡಿ, ಆಯ್ತಾ. 3 ಗಂಟೆ ನಿರಂತರವಾಗಿ ಕೂತು ಪ್ರಶ್ನೆಯನ್ನು ಪತ್ರಿಕೆಯನ್ನು ಸಂಪೂರ್ಣವಾಗಿ ಉತ್ತರ ಬರೀತಾ ಇದ್ದೆ. ಯಾವುದು ನಾನು ಕಷ್ಟ ಇತ್ತೋ ಅದನ್ನು ಜಾಸ್ತಿ ಬರೀತಿದ್ದೆ. ಇಲ್ಲ ಅಂದ್ರೆ ನನಗೆ ತುಂಬ ಸುಲಭ, ಸಮಾಜ ಅಂದ್ರೆ ತುಂಬ ಇಷ್ಟ ನನಗೆ, ಮ್ಯಾಥಮೆಟಿಕ್ಸ್ ಅಂದ್ರೆ ಬಹಳ ಇಷ್ಟ ನನಗೆ, ಅದನ್ನೆಲ್ಲ ಕಮ್ಮಿ ಮಾಡ್ತಾ ಇದ್ದೆ. ಯಾಕಂದ್ರೆ ನನಗೆ ಅದ್ರ ಮೇಲೆ ಬಹಳಷ್ಟು ಒಂದು ಕಾನ್ಫಿಡೆನ್ಸ್ ಇತ್ತು, ಓಕೆ, ಸಾಮರ್ಥ್ಯದ ಬಗ್ಗೆ, ಆಯ್ತಾ. ಇದೆಲ್ಲ ಆದಮೇಲೆ ಮರೆತೋಗಿತ್ತು ಅಂತ ನಾನು ರೆಡ್ ಕಲರ್ ಅಲ್ಲಿ ಬರ್ದಿರ್ತೀನಲ್ಲ ನೋಟ್ಸ್ನ, ಅದನ್ನ ಮಾತ್ರ ವಿಶೇಷವಾಗಿ ಯಾವಾಗಾದ್ರೂ ಸಮಯ ಸಿಕ್ಕಾಗೆಲ್ಲ ಓದ್ತಾ ಇದ್ದೆ. ಆಮೇಲೆ ನಿಮಗೆ ರಜಾ ಬರುತ್ತೆ, ಶನಿವಾರ ಅರ್ಧ ದಿನ, ಭಾನುವಾರ ಪೂರ್ತಿ ದಿನ. ಇದಕ್ಕೆ ವಿಶೇಷವಾದ ಒಂದು ತಯಾರಿಯನ್ನ ಮಾಡ್ಕೋಬೇಕು ನೀವು. ಅವತ್ತು ನಾನು ಏನೇನು ಎಕ್ಸ್ಟ್ರಾ ಮಾಡ್ಬೋದು, ಆಯ್ತಾ. ಸೊ ಇದನ್ನೆಲ್ಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಪರೀಕ್ಷೆಗೆ ಒಂದು ವಾರಕ್ಕೆ ಮುಂಚೆ ಅಥವಾ ಒಂದು 10 ದಿನಕ್ಕೆ ಮುಂಚೆ ನನ್ನೆಲ್ಲ ರಿವಿಷನ್ ಸಬ್ಜೆಕ್ಟನ್ನು ಓದಿ ಮುಗಿಯುವಂತೆ ಒಂದು ವೇಳಾಪಟ್ಟಿಯನ್ನು ತಯಾರು ಮಾಡ್ಕೊಳ್ಳಿ. ಕೊನೆಗೆ ಮುಖ್ಯವಾದಂಥದ್ದು ಒಂದು ಶುದ್ಧವಾದಂಥ ಆಹಾರ, ಓಕೆ, ದಿನಕ್ಕೆ ಸ್ವಲ್ಪ ಹೊತ್ತು ಆಟ, ಆಮೇಲೆ 6ರಿಂದ ಮಿನಿಮಮ್, ಆಯ್ತಾ, ಕನಿಷ್ಠ 6 ಗಂಟೆ ನಿದ್ರೆ. ನೀವು 7-8 ಎಷ್ಟಾಗುತ್ತೋ ಓಕೆ ಮಾಡಬಹುದು, ಮಾಡಬೇಕು. ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ ಮಾಡಿದ್ರೆ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ.
ರಾತ್ರಿ ನಿದ್ದೆಗೆಟ್ಟು ಓದುವ ಅಭ್ಯಾಸವನ್ನ ಬಿಡಿ. ನಿಮಗೆ ಓದಲೇಬೇಕನ್ಸಿದ್ರೆ ಬೆಳಗ್ಗೆ ಬೇಗ ಎದ್ದು ಓದಿ. ಅದು ಒಳ್ಳೆಯ ವಿದ್ಯಾರ್ಥಿಗಳ ಲಕ್ಷಣ. ಯಾಕಂದ್ರೆ ರಾತ್ರಿ ನಮ್ಮ ಮೆದುಳಿನಲ್ಲಿ ಸೈಕಲ್ಸ್ ಎಲ್ಲ ರೀಸೆಟ್ ಆಗ್ತಾ ಹೋಗುತ್ತೆ. ನಮ್ಮ ಮೈಂಡ್ನ ಬಾಡಿಯನ್ನ ರಿಫ್ರೆಶ್ ಮಾಡ್ತಕ್ಕಂಥ ಎಷ್ಟೊಂದು ಕೆಲಸಗಳು ನಮ್ಮ ಮೆದುಳಿನ ಮೂಲಕ, ಬಾಡಿಯ ಎಲ್ಲಿ ಸಂಪೂರ್ಣ ದೇಹದಲ್ಲಿ ನಡೆಯುತ್ತೆ. ನಮ್ಮ ಜೀರ್ಣ ಶಕ್ತಿ ಆಗಿರ್ಬೋದು, ರಕ್ತ ಪರಿಸಂಚಲನೆ ಆಗಿರ್ಬೋದು, ನರಗಳ ಶಕ್ತಿ ಆಗಿರ್ಬೋದು, ಬೇರೆ ಯಾವುದ್ಯಾವುದೆಲ್ಲನೂ ರೀಸೆಟ್ ಆಗುತ್ತೆ. ಅದರಿಂದ ರಾತ್ರಿ ನಿದ್ದೆಗೆಟ್ಟು ಓದುವ ಬದಲು ಬೆಳಗ್ಗೆ ಬೇಗ ಎದ್ದು 3 ಗಂಟೆ, 4 ಗಂಟೆ, 5 ಗಂಟೆಗೆ ಎದ್ದು ಓದುವ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಅದು ಬಹಳಷ್ಟು ಉಪಯೋಗವನ್ನು ಕೊಡುತ್ತೆ. ನಿಮಗೆ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ಪರೀಕ್ಷೆಗೆ ಮುಂಚೆ ಮಾಡ್ಕೋಬೇಕಾಗಿತ್ತು. ಸೊ ಇವತ್ತು ಪರೀಕ್ಷೆಯ ದಿನ ಯಾವುದೇ ಒಂದು ಸ್ಟ್ರೆಸ್ ಅಥವಾ ಮೈಂಡ್ಗೆ, ಮನಸ್ಸಿಗೆ ಕಷ್ಟ ಕೊಡ್ತಕ್ಕಂಥ ಯಾವುದೇ ಕೆಲಸವನ್ನ ಮಾಡಕ್ಕೆ ಹೋಗ್ಬೇಡಿ. ಶಾಂತವಾಗಿರಿ. ಯಾರ ಜೊತೆಗೂ ಜಗಳ, ಅಪ್ಪ ಅಮ್ಮನ ಜೊತೆ, ನಿನ್ನ ಅಕ್ಕನ ಜೊತೆ, ತಮ್ಗಿ ಜೊತೆ, ಅಣ್ಣನ ಜೊತೆ ಏನೋ ಒಂದು ಜಗಳ ಆಡೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಒಂದು ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡಿ. ನೀವು ಓದುವಾಗ ಏನು ಮಾಡಿದ್ರಿ, ಯಾವ್ಯಾವ ವಿಷಯವನ್ನ ಯಾವ್ಯಾವ ನಿರ್ದಿಷ್ಟ ಸಮಯ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಆ ನಿರ್ದಿಷ್ಟ ಸಮಯ ಕೊಟ್ಟಾಗ ನಿಮ್ಮ ಬ್ರೈನ್ ಅದೇ ಥರ ಕೆಲಸ ಮಾಡಿರುತ್ತೆ ಮೆದುಳು. ಅದನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಬಹಳಷ್ಟು ಸಮಯವನ್ನು ಅದು ಕೊಡುತ್ತೆ, ನಿಮಗೆ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಸೊ ಪರೀಕ್ಷೆಯ ದಿನ ಬೆಳಗ್ಗೆ ಎದ್ದು ನಿಮಗೆ ನಿರ್ದಿಷ್ಟವಾದಂಥ ನಿಮ್ಮ ದಿನನಿತ್ಯದ ಕಾರ್ಯ ಏನಿರುತ್ತೆ ಅದು ಮಾಡಿ, ತಿಂಡಿ ತಿನ್ನಿ, ನಿರ್ದಿಷ್ಟವಾದ ಸಮಯಕ್ಕೆ ಬಹಳಷ್ಟು ಮುಂಚೆನೆ ಶಾಲೆಗೆ ಬನ್ನಿ, ಗೆಳೆಯರ ಜೊತೆ ಒಂದು ಸ್ವಲ್ಪ ಸಂತೋಷವಾಗಿ ಖುಷಿಯಾಗಿ ಮಾತಾಡಿ. ಪರೀಕ್ಷೆಯ ಕೊಠಡಿಗೆ ಬರೋಕ್ಕೆ ಮುಂಚೆ ಎಲ್ಲ ತಂದಿದ್ದೀರಾ, ಮನೆಯಿಂದ ಹೊರಡಕ್ಕೆ ಮುಂಚೆನೆ ನಿಮ್ದು ಹಾಲ್ ಟಿಕೆಟು, ಪೆನ್ನು, ಪೆನ್ಸಿಲ್ಲು, ಪೆನ್ ಎಲ್ಲ ಮೆಂಡಾಗಿದೆಯಾ, ಪೆನ್ನಲ್ಲಿ ಇಂಕ್ ಇದೆಯಾ, ರಬ್ಬರ್ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಾ, ಓಕೆ, ಇದೆಲ್ಲ ನೋಡ್ಕೊಳ್ಬೇಕು. ಯಾಕಂದ್ರೆ ಇದನ್ನ ನಾವು ಪರೀಕ್ಷೆಯ ಭಯ ಅಂತ ಯಾಕಾಗುತ್ತೆ ಅಂದ್ರೆ, ಅಲ್ಲಿ ಹೋದಾಗ ಜ್ಞಾಪಕ ಬರುತ್ತೆ, ಓ ನಾನು ಪೆನ್ಸಿಲ್ ಮೆಂಡ್ ಮಾಡ್ಕೊಂಡಿಲ್ಲ, ಮಾಡಕ್ಕೆ ಶುರು ಮಾಡಿದ್ರೆ ಮೇಷ್ಟ್ರು ಬೈತಾರೆ, ಅದು ಒಂದು ಪ್ರೆಷರ್. ಸೊ ಹೋಗಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ಚೆಕ್ ಮಾಡ್ಕೊಳ್ಳಿ, ಆಯ್ತಾ? ಆಮೇಲೆ ಶಾಲೆಗೆ ಬನ್ನಿ. ಓಕೆ, ಪ್ರಶ್ನೆ ಪತ್ರಿಕೆ ಕೊಟ್ಟ ಮೇಲೆ ಯೂಶುವಲಿ ಸಾಮಾನ್ಯವಾಗಿ ಏನು ಮಾಡಬೇಕು ಅಂದರೆ, ದೀರ್ಘವಾಗಿ 2-3 ಬಾರಿ ಉಸಿರಾಡಿ ಮನಸ್ಸನ್ನು ಸಮಾಧಾನ ಪಟ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಯಾಕೆಂದ್ರೆ ನೀವು ನಿರ್ದಿಷ್ಟವಾದ ಒಂದು ವೇಳಾಪಟ್ಟಿಯನ್ನು ಹಾಕ್ಕೊಂಡು ಇಷ್ಟು ದಿನ ಓದಿದ್ದೀರಾ, ವ್ಯವಸ್ಥಿತವಾಗಿ ಅಭ್ಯಾಸ ಮಾಡಿದ್ದೀರಾ. ಶೀತಲ್ ಕುಮಾರಿ 10ಕ್ಕೆ 10 ಹೊಡಿತಾಳೆ. ಇವತ್ತು 15 ಬಾಣಗಳನ್ನು ಕೊಟ್ರೆ 10 ಮಾರ್ಕ್ಸು, 15 × 10 150ಕ್ಕೆ 150 ತಗೊಳ್ತಾಳೆ. ಯಾಕೆ? ಅಷ್ಟು ಅಭ್ಯಾಸ ಮಾಡಿರೋದಕ್ಕೆ. ನೀವು ಅಭ್ಯಾಸ ಮಾಡಿದ್ದೀರಾ, ಅಭ್ಯಾಸದಿಂದಲೇ ಸಿದ್ಧಿ. ಸೊ ಅಭ್ಯಾಸ ಮಾಡಿದ್ದೀರಾ, ಜ್ಞಾಪಕ ಇಟ್ಕೊಳ್ಳಿ. ಯು ಶುಡ್ ಬಿ 100% ಕಾನ್ಫಿಡೆಂಟ್. ಸಮಾಧಾನದಿಂದ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ಪ್ರಶ್ನೆ ಪತ್ರಿಕೆಯನ್ನು ತೆಗಿರಿ. ಕೆಲವು ಸುಲಭವಾದ ಪ್ರಶ್ನೆಗಳಿರುತ್ತೆ, ಅದಕ್ಕೆ ಮೊದಲನೇದಾಗಿ ಉತ್ತರ ಕೊಡಿ. ಅದನ್ನೆಲ್ಲ ನಿಮ್ಮ ಶಿಕ್ಷಕರು ಹೇಳ್ತಾರೆ, ನಾನು ಅದನ್ನು ತುಂಬಾ ಡೀಟೇಲ್ ಆಗಿ ಹೋಗಿ ಬರೋದಿಲ್ಲ. ಯಾಕೆಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಮಾಡೋದು ಹೇಗೆ ಅದೆಲ್ಲ ಈಗ ಪರೀಕ್ಷೆ ನಿರ್ದಿಷ್ಟವಾದ ಆನ್ಸರ್ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಇರುತ್ತೆ, ಅದರಲ್ಲಿ ಹಾಗೆ ತುಂಬಬೇಕು ಅಂತಿರುತ್ತೆ, ಅದನ್ನೆಲ್ಲ ಅವ್ರು ಹೇಳ್ತಾರೆ. ಆದರೆ ನಾನೇನು ಮಾಡ್ತಿದ್ದೆ ಅಂದರೆ, ಫಸ್ಟು ಸುಲಭವಾದ ಪ್ರಶ್ನೆಗಳನ್ನೆಲ್ಲ ಹುಡುಕಿ ಅದಕ್ಕೆ ಉತ್ತರ ಕೊಡ್ತಾ ಇದ್ದೆ. ಓಕೆ, ಆಮೇಲೆ ಕಷ್ಟವಾದ್ದು ಜ್ಞಾಪಕ ಇಟ್ಕೊಳ್ಬೇಕಾಗಿದ್ದಂಥ ವಿಷಯಗಳನ್ನೆಲ್ಲ ಜ್ಞಾಪಿಸ್ಕೊಂಡು ಬರೆಯೋದಕ್ಕೆ ಸಮಯ ಕೊಡ್ತಾ ಇದ್ದೆ. ಆ ಸಮಯವನ್ನು ನಿರ್ವಹಣೆ ಹೇಗೆ ಮಾಡ್ಕೊಳ್ಬೇಕು, ಯಾಕಂದರೆ 3 ಗಂಟೆನಲ್ಲಿ ಪೂರ್ತಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಆನ್ಸರ್ ಮಾಡಬೇಕು. ಅದು ಜ್ಞಾಪಕ ಇಟ್ಕೊಳ್ಳಿ. ಕೆಲವ್ರಿಗೆ ಏನನ್ಸುತ್ತೆ, ನಂದು ಮಿಡ್ ಟರ್ಮ್ ಅಲ್ಲಿ ಅಥವಾ ಮಧ್ಯ ಪರೀಕ್ಷೆ ಇರುತ್ತಲ್ವಾ, ನಿಮಗೆ ಯಾವಾಗ ದಸರಾಕ್ಕೆ ಮುಂಚೆ ಪರೀಕ್ಷೆ ಆಗುತ್ತೆ. SSLC ಅವ್ರಿಗೆ 7th ಸ್ಟ್ಯಾಂಡರ್ಡ್ ಅವ್ರಿಗೆಲ್ಲ ಪ್ರಿಪರೇಟರಿ ಪರೀಕ್ಷೆ ಇರುತ್ತೆ. ಓಕೆ, ಅದನ್ನಲ್ಲಿ ಕಮ್ಮಿ ಮಾರ್ಕ್ಸ್ ಬಂದ್ಬಿಟ್ರೆ ಏನು ಮಾಡಬೇಕು? ನೀವು ಕಮ್ಮಿ ಮಾರ್ಕ್ಸ್ ಬಂದ್ಬಿಟ್ಟಿದೆ, ನನಗೆ ಇಲ್ಲಿ ಬರೆಯೋಕ್ಕಾಗಲ್ಲ ಅನ್ನೋದಕ್ಕಿಂತ, ಯಾಕೆ ಕಮ್ಮಿ ಮಾರ್ಕ್ಸ್ ಬಂದಿದೆ ಕಾರಣವನ್ನು ಹುಡುಕಿ. ಆ ಕಾರಣವನ್ನು ಮತ್ತೆ ರಿಪೀಟ್ ಆಗದೆ ಇರೋ ಹಾಗೆ ನಿಮ್ಮ ಶಿಕ್ಷಕರೊಂದಿಗೆ ಮಾತನಾಡಿ ಅದಕ್ಕೆ ಏನು ಕರೆಕ್ಟಿವ್ ಮೆಷರ್ ತಗೊಳ್ಬೇಕು, ಕರೆಕ್ಷನ್, ಅದನ್ನು ತಪ್ಪಾಗದೇ ಇರೋ ಹಾಗೆ ಏನು ಮಾಡಬೇಕು ಅದನ್ನು ಮಾಡಿಕೊಳ್ಳಿ. ವೈಫಲ್ಯದಿಂದ ಕಲಿಕೆ, ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್. ಅಯ್ಯೋ ತಪ್ಪಾಗೋಯ್ತು ಅನ್ನೋದಕ್ಕಿಂತ ತಪ್ಪಿನಿಂದ ಕಲಿಯಬೇಕು. ಮತ್ತೆ ತಪ್ಪು ಆಗದು. ನಮಗೆ ಸ್ವಾಮೀಜಿ ಒಬ್ಬರಿದ್ರು ಆಶ್ರಮದಲ್ಲಿ, ಅವ್ರು ಹೇಳೋರು, ತಪ್ಪು ಮಾಡುವುದು ತಪ್ಪಲ್ಲ, ತಪ್ಪು ಮಾಡೋ ತಪ್ಪಲ್ವಂತೆ. ಆದರೆ ತಪ್ಪಿನಿಂದ ಕಲಿಯದೆ ಮತ್ತೆ ಆ ತಪ್ಪು ಆಗೋದು ಆದರೆ, ಪುನರಾವರ್ತನೆ ಆದರೆ ಅದೇ ತಪ್ಪು, ಅದು ಬಹಳ ದೊಡ್ಡ ತಪ್ಪು. ಅದನ್ನ ಹೇಳೋರು ನಮಗೆ ಸ್ವಾಮೀಜಿ. ಡೋಂಟ್ ವರಿ, ಮಿಸ್ಟೇಕ್ ಒಂದ್ಸತಿ ಆದರೆ ಆಗುತ್ತೆ, ಆದರೆ ಅದನ್ನ ಪಾಠ ಕಲಿ, ಮತ್ತೆ ಆ ಮಿಸ್ಟೇಕ್ ಆಗದೆ ಇರೋ ಹಾಗೆ ನೋಡ್ಕೋ.
ವೈಫಲ್ಯವನ್ನ ಫೇಲ್ಯೂರ್ಸ್ ಆರ್ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಯುವರ್ ಸಕ್ಸಸ್ ಅಂತ ಇಂಗ್ಲೀಷಲ್ಲಿ ಒಂದು ಮಾತಿದೆ. ಓಕೆ, ನಿಮ್ಮ ಯಶಸ್ಸಿಗೆ ನಿಮ್ಮ ವೈಫಲ್ಯಗಳು ಕಾರಣ ಆಗಬೇಕು, ಅಂದರೆ ಅದರಿಂದ ಪಾಠ ಕಲಿಬೇಕು.